ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವಿಪರೀತವಾದಂತಹ ಮಳೆ ಆಗ್ತಿರೋದ್ರಿಂದ ಬೆಳಗಾವಿ ಭಾಗದ ಎಲ್ಲ ನದಿಗಳು ಉಕ್ಕಿ ಹರಿತಾ ಇದೆ. ಅದರಲ್ಲೂ ಪಂಚಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಸೊ ಹಾಗಾಗಿ ಪಂಚಗಂಗಾ ನದಿಗೆ ಅಡ್ಡಲಾಗಿರುವ 53 ಸೇತುವೆಗಳು ಜಲಾವೃತವಾಗಿದೆ. ಪಂಚಗಂಗಾ ನದಿ ತೀರದ ದತ್ತ ಮಂದಿರ ಅದು ಕೂಡ ಈಗ ಮುಳುಗಡೆಯಾಗಿದೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಹಾಗಾಗಿ ಕೊಲ್ಲಾಪುರ ಜಿಲ್ಲೆ ಶಿರೋಳ ತಾಲೂಕಿನ ನರಸಿಂಹವಾಡಿ ಗ್ರಾಮದ ದತ್ತ ಮಂದಿರ ನೋಡಿ, ಅಲ್ಲಿ ಮೊಣಕಾಲುದ್ದ ನೀರಲ್ಲೇ ದೇವರ ದರ್ಶನ ಪಡಿತಾ ಇದ್ದಾರೆ ಭಕ್ತಾದಿಗಳು. ಬಟ್ ಇದು ಅಪಾಯ, ಹೋಗಬಾರ್ದು, ಯಾಕೆಂದರೆ ನೀರಿನ ಹರಿವು ಇದಾಗಿದೆ. ಬಟ್ ಆದರೂ ಭಕ್ತಾದಿಗಳು ದರ್ಶನ ಮಾಡೋದಕ್ಕೆ ಈ ರೀತಿ ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ಕೊಲ್ಲಾಪುರ ಜಿಲ್ಲೆ ಶಿರೋಳ ತಾಲೂಕಿನ ನರಸಿಂಹವಾಡಿ ಗ್ರಾಮದಲ್ಲಿರ್ತಕ್ಕಂಥ ದತ್ತ ಮಂದಿರ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ, ಅದು ಮಹಾರಾಷ್ಟ್ರ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಿರೋದ್ರಿಂದ ನಿಮಗೆ ಸಪ್ತ ನದಿಗಳ ನಾಡು ಅಂತಲೇ ಕರೆಸ್ಕೊಳ್ತಕ್ಕಂಥ ಬೆಳಗಾವಿನಲ್ಲಿ ಎಲ್ಲ ನದಿಗಳು ಹೆಚ್ಚು ಕಡಿಮೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನಿಮ್ಗೆ ಆ ರೀತಿ ಆಯಿತು ಅಂತಂದರೆ ಪ್ರವಾಹದ ಪರಿಸ್ಥಿತಿ, ಮತ್ತು ಅನೇಕ ದೇವಸ್ಥಾನಗಳು ನಿಮಗೆಲ್ಲ ಗೊತ್ತೇ ಇದೆ, ನದಿ ತಟದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು ಜಾಸ್ತಿ, ಸಹಜವಾಗಿ ನೀರು ನುಗ್ಗುತ್ತೆ. ಈಗ ನಿಮಗೆ ಪಂಚಗಂಗಾ ನದಿ ತೀರದ ನರಸಿಂಹವಾಡಿಯ ಸುಕ್ಷೇತ್ರ ದತ್ತ ಮಂದಿರ ಅಂತ ಜಲಾವೃತವಾಗಿದೆ. ಬಟ್ ಭಕ್ತಾದಿಗಳು ಆದರೂ ಕೂಡ ದೇವರ ದರ್ಶನ ಪಡೆಯೋದಕ್ಕೆ ಅಂತ ಬಂದಿದ್ದಾರೆ.